ಹಾಯ್ ಫ್ರೆಂಡ್ಸ್, ನಾನು ಸುನೀತಾ. ಇವತ್ತು ನಾನು ಮಾಡೋಕ್ಕೆ ಕೊಟ್ಟಿರೋ ರೆಸಿಪಿ ಪಾಪ್ಡಿ ರೆಸಿಪಿ. ಸೊ ಫ್ರೆಂಡ್ಸ್, ಇದು ಚಾಟ್ಗಳಲ್ಲಿ ಮಾಡೋದಕ್ಕೆ ತುಂಬ ಜಾಸ್ತಿ ಬಳಸ್ತಾರೆ. ಇದು ತುಂಬ ಚೆನ್ನಾಗಿರುತ್ತೆ ಕೂಡ. ಸುಲಭವಾದ ವಿಧಾನದಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನಾನು ಇದಕ್ಕೆ 1 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ. ಇದಕ್ಕೆ ಬದಲಾಗಿ ಗೋಧಿ ಹಿಟ್ಟನ್ನ ಕೂಡ ಬಳಸ್ಕೊಳ್ಬೋದು. ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ಆ ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ವಾಮ್ನ ತೊಗೊಂಡು ಒಂದ್ಸಲಿ ಹಂಗೈಲಿ ಹಾಕ್ಕೊಂಡು ಕ್ರಷ್ ಮಾಡಿ ಆ ನಂತರ ನಾನು ಹಿಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ ಫ್ಲೇವರ್ ತುಂಬ ಎನ್ಹಾನ್ಸ್ ಆಗುತ್ತೆ. ಇದಾದ ನಂತರ 3 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಈ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಗೆ ಬದಲಾಗಿ ನೀವು ತುಪ್ಪ, ಡಾಲ್ಡಾ, ಬೆಣ್ಣೆ ಏನು ಬೇಕಾದರೂ ಇದನ್ನು ಆ್ಯಡ್ ಮಾಡ್ಕೊಳ್ಬೋದು, ಚೆನ್ನಾಗಿ ಬರುತ್ತೆ. ಇದಾದ ನಂತರ 1 ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆಂದರೆ ಎಣ್ಣೆ ಬಿಸಿ ಇರುತ್ತೆ, ಕಾಯಿಸಿರ್ತೀವಿ, ಅದಕ್ಕೋಸ್ಕರ ಅಷ್ಟೇ. ಸೊ ಸ್ಪೂನಲ್ಲಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕೈನಲ್ಲೇ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ಈಗ ಇದಕ್ಕೆ ನೋಡ್ಕೊಂಡು ನೀರನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಸೊ ಫ್ರೆಂಡ್ಸ್, ಇದಾದಷ್ಟು ಗಟ್ಟಿ ಇರಬೇಕು, ಮೆತ್ತು ಆದರೆ ಚೆನ್ನಾಗಿ ಬರಲ್ಲ ಹಿಟ್ಟು. ಎಲ್ಲ ಕಲಸಿದಾದ ನಂತರ ಮೇಲೆ ಒಂದು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಎಗಿನ್ ಒಂದ್ಸಲಿ ಸವರಿಟ್ಬಿಡೋಣ. ಒಂದು ಮಿನಿಮಮ್ 10 to 15 ಮಿನಿಟ್ಸ್ ಕಾಲ ಇದನ್ನು ರೆಸ್ಟ್ ಕೊಟ್ಟರೆ ಚೆನ್ನಾಗಿ ಬರುತ್ತೆ. ಇದಕ್ಕೊಂದು ಪ್ಲೇಟ್ನ ಮುಚ್ಚಿ ಪಕ್ಕಕ್ಕಿಡೋಣ. ಇದಾದ ನಂತರ 10 to 15 ನಿಮಿಷಗಳ ಬಳಿಕ ಇದನ್ನು ತೆಗೆದುಬಿಟ್ಟು ಲಟ್ಟಿಸ್ಕೊಳ್ಳೋಣ. ಇನ್ನೊಂದ್ಸಲಿ ಚೆನ್ನಾಗಿ ನಾದ್ಕೊಂಡು ಆ ನಂತರ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇದು ಫ್ಲೋರ್ಗೆ ಅಂಟುತ್ತೆ ಅನ್ನೋದಾದರೆ ಸ್ವಲ್ಪ ಮೇಲ್ಗಡೆ ಪುಡಿ ಹಿಟ್ಟನ್ನ ಉದುರಿಸ್ಕೊಂಡು ಲಟ್ಟಿಸ್ಕೊಳ್ಬೋದು, ಚೆನ್ನಾಗಿ ಬರುತ್ತೆ. ಇದು ನಾವು ಎಷ್ಟು ತೆಳುವಿಗೆ ಲಟ್ಟಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿದು ಬರುತ್ತೆ. ಫ್ರೆಂಡ್ಸ್, ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡೋರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನನ್ನ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಇಮಿಡಿಯೇಟಾಗಿ ಸಿಗುತ್ತೆ. ಇಲ್ಲ, ಇದು ಲಟ್ಟಿಸ್ಕೊಂಡಿದ್ದಾದ ನಂತರ ಒಂದು ಫೋರ್ಕ್ನ ತೊಗೊಂಡು ಫೋರ್ಕ್ನ ಸಹಾಯದಿಂದ ಎಲ್ಲ ಕಡೆ ಡಾಟ್ಸ್ ಇಡೋಣ. ಯಾಕಂದರೆ ಇದು ನಾವು ಹಾಕಿದ ತಕ್ಷಣ ಎಣ್ಣೆಗೆ ಉಬ್ಬಿ ಬರುತ್ತೆ. ಸೊ ಈ ರೀತಿ ನಾವು ಚುಕ್ಕೆ ಮಾಡೋದ್ರಿಂದ ಸೊ ಅದು ಉಬ್ಬಲ್ಲ, ಫ್ಲಾಟಾಗೇ ಇರುತ್ತೆ. ಸೊ ಚಾಟ್ಸ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಪೂರ ಫೋರ್ಕ್ ತೊಗೊಂಡು ಡಾಟ್ಸ್ ಮಾಡೋಣ. ಸೊ ಇದಾದ ನಂತರ ಒಂದು ಸ್ವಲ್ಪ ಪುಡಿ ಹಿಟ್ಟನ್ನ ಮೇಲೆ ಉದುರಿಸ್ಕೊಳ್ಳೋಣ. ಯಾಕೆಂದರೆ ನಾವೊಂದು ಕಟರ್ ಸಹಾಯದಿಂದ ಕಟ್ ಮಾಡುವಾಗ ಎಲ್ಲಿ ಕೂಡ ಅಂಟಬಾರ್ದು ಅಂತೇಳಿ ನಾನೊಂದು ಚಿಕ್ಕದು ಸ್ಟೀಲ್ ಬಾಕ್ಸ್ ತೊಗೊಂಡು ಅದನ್ನು ಕಟ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಅಳತೆಗೆ ಎಷ್ಟು ಗಾತ್ರ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಳ್ಬೋದು. ಸೊ ಈ ರೀತಿ ಎಲ್ಲೂ ಗ್ಯಾಪ್ ಇಲ್ದಂಗೆ ಕರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ನಮಗೆ ಜಾಸ್ತಿ ಪೂರಿಗಳು ಸಿಗುತ್ತೆ. ನೀವು ನೋಡ್ಬೋದು ನಾನು ಎಷ್ಟು ಆಗಿದೆ ಅಂತ. ಸುಮಾರು ಒಂದು 30 to 35 ಪೂರಿ ಆಗಿದೆ ಇಷ್ಟಕ್ಕೇ. ನೋಡಿದ್ರಲ್ಲ ನಾನು ಎಷ್ಟು ಅಗಲ ಮಾಡ್ಕೊಂಡಿದ್ದೀನಿ, ಎಷ್ಟು ಥಿಕ್ನೆಸ್ ಇದೆ ಅಂತ. ಈ ರೀತಿ ಇದ್ದರೆ ಪರ್ಫೆಕ್ಟ್ ಬರುತ್ತೆ ಪಾಪ್ಡಿಗೆ. ಸೊ ಈಗ ಎಣ್ಣೆ ಕಾದಿದೆ ಫ್ರೆಂಡ್ಸ್, ನಾನೀಗ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ಒಂದೊಂದೇ. ಎಣ್ಣೆ ಜಾಸ್ತಿ ಕಾಯಲಿಕ್ಕೆ ಬಿಡಬೇಡಿ, ಯಾಕಂದರೆ ಹಾಕಿದ ತಕ್ಷಣ ಫುಲ್ಲು ಸೀದ್ಬಿಡುತ್ತೆ. ಸೊ ನಿಮ್ಮ ಬಾಣಲಿ ಎಷ್ಟಾಗಲ ಇದೆಯೋ ಅಷ್ಟು ನೋಡಿಕೊಂಡು ಕ್ವಾಂಟಿಟಿನ ಹಾಕ್ಕೊಳ್ಬೋದು. ಸೊ ನಿಧಾನವಾಗಿ ಒಂದು ಕಡೆ ಬೆಂದ ತಕ್ಷಣ ಇನ್ನೊಂದು ಕಡೆಯೂ ಕೂಡ ಬೇಯಿಸ್ಕೊಳ್ಬೋದು. ಬೇಗನೆ ಕೂಡ ಆಗುತ್ತೆ. ಮನೆಯಲ್ಲೇ ಫಟಾಫಟ್ ಅಂತ ಇದು ಪಾಪಡಿ ಚಾಟ್ನ ರೆಡಿ ಮಾಡ್ಕೊಳ್ಬೋದು. ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ಟೀ ಜೊತೆಗೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ.
ನಾವೆಲ್ಲೂ ಔಟ್ಸೈಡು ಕೊಂಡ್ಕೊಂಡು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿ ಚೆನ್ನಾಗಿ ಮಾಡಿಕೊಂಡ್ರೆ ಮಕ್ಕಳು ಕೂಡ ಖುಷಿ ಪಡ್ತಾರೆ, ಮನೇಲಿ ಕೂಡ ಹೆಲ್ದಿಯಾಗಿ ನಾವು ಮಾಡ್ಕೊಂಡು ತಿನ್ಬೋದು. ಫ್ರೆಂಡ್ಸ್ ನೋಡಿದ್ರಲ್ಲ ಇದು ಎಷ್ಟು ಚೆನ್ನಾಗಿದೆ ರೆಡಿ ಆಗಿದೆ ಅಂತ. ಈಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಗರಿ ಗರಿಯಾಗಿ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು.